ಹೆಸರು ಮದನ್ ಕುಮಾರ್ ಅಂತ. ನಾವು ಮೂಲ ಬಂದಿರೋದು ಮಳವಳ್ಳಿ ತಾಲೂಕು ಅಕ್ಸನ್ಪುರ ಅಂತ. ನಮ್ಮದು 1.5 ಎಕರೆ ತೋಟ ಐತೆ. ನಾವು ಇದನ್ನು ಕೆಮಿಕಲ್ ಹಾಕಿ ಎಲ್ಲ ಹಣ್ಣು ಮಾಡಿಲ್ಲ. ನಮ್ಮದು ನ್ಯಾಚುರಲಿ ರಿಫೈನ್ಡ್ ಮ್ಯಾಂಗೋ, ಒಳ್ಳೆ ಕ್ವಾಲಿಟಿ ಇದೆ. ಬನ್ನಿ ವಿಸಿಟ್ ಮಾಡಿ ತಗೊಳ್ಳಿ. ನಾವು ಇದನ್ನು ಮಾಮೂಲಿ ಹಣ್ಣು ಅಮೌಂಟ್ ಪೇ ಮಾಡಬೇಕು ಎಲ್ಲ ಪೈಸೆ ಸುಮಾರು ವೆರೈಟಿ ಇದೆ. ನಮ್ಮದು ರಸ್ಪುರಿ, ಆಲ್ಫೋನ್ಸೋ ಮತ್ತು ಸೇಂದೂರ. ಸ್ಟ್ರಾಂಗ್ ಇರೋದು ಫುಲ್ ಕವರೇಜ್ ಲಿಂಕ್ ಕಳಿಸಿರ್ತೀನಿ. ಮಂಡ್ಯ ಕರೆದಿದ್ದಾರೆ, ಕಳಿಸಿ. ಮತ್ತೆ ನಮ್ಮ ಹೆಸರು ಮೇಡಮ್ ಸುಮಂತ್ ಪ್ರಸಾದ್. ಎಲ್ಲಿ ಯಾವ ಊರ ಮೇಡಮ್? ನಮ್ಮದು ಚನ್ನಪಟ್ಟಣ. ಆದರೆ ಸಂಡೇ ಬರ್ತೀನಿ. ಹೆಸರು ಹೇಳ್ಬಿಟ್ಟು ಎಲ್ಲಿಂದ ಬಂದಿದೆ ಅದು ಹೇಳಿ. ನಾವು ಚನ್ನಪಟ್ಟಣ ರೆಡಿ ಮಾಡಿ ತಂದಿರೋದು, ಅಂದರೆ ವಾಶ್ ಮಾಡಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಮ್ಯಾಂಗೋಸ್ ಬಂದಿದೆ. ಇಲ್ಲೆಲ್ಲ ಫುಲ್ಲು ನಾವೇ ವಾಶ್ ಮಾಡಿ ಎಲ್ಲ ಮಾಡಿ ನಾವು ಹಣ್ಣು ಮಾಡಿ ಎಕ್ಸ್ಪೋರ್ಟ್ ಮಾಡೋ ಕ್ವಾಲಿಟಿದಿದ್ದು. ಏನೂ ಕಾರ್ಬೋಹೈಡ್ರೇಟ್ ಏನೂ ಹಾಕಲ್ಲ ಇದು. ಚನ್ನಪಟ್ಟಣದು ಬೈರಾಪಟ್ಟಣದಲ್ಲಿ ಪ್ಯಾಕ್ ಹೌಸ್ ತೊಗೊಂಡು ಬಂದು ನಾವು ಮಾಡೋದು, ನಮ್ಮದೇ ಹಣ್ಣು ಮಾಡ್ಕೊಂಡು ಬರೋದು. ಬಳ್ಳಿ ಅಂತ. ಏನೇನು ಬೆಳೆಸ್ತೀರಾ? ಮ್ಯಾಂಗೋ, ಮಲ್ಗೋವಾ, ಆಲ್ಫನ್ಸ್, ಮತ್ತು ರಸ್ಪುರಿ, ಸಿಂಧೂರ, ಮಲ್ಲಿಕಾ. ಬೆಲೆಗಳು ಕಮ್ಮಿ ಇದೆಯಾ? ಬೆಲೆ ಸರ್ ಫಸ್ಟು ಕಮ್ಮಿ ಇದೆ. ಈ ಸಲ 150 ಮಾಡ್ತಾಯಿದ್ದೀವಿ ಆಲ್ಫನ್ಸ್ ಬಾದಾಮ, 130ಗೆ ರಸ್ಪುರಿ ಮಾಡ್ತಾಯಿದ್ದೀವಿ, 170 160ಗೆ ಮಲ್ಗೋವಾ ಮಾಡ್ತಾಯಿದ್ದೀವಿ, 80 ರೂಪೀಸ್ಗೆ ಸಿಂಧೂರ ಮಾಡ್ತಾಯಿದ್ದೀವಿ. ಮಲ್ಲಿಕಾ ಬಂದು 130. ತೋಟಗಾರಿಕೆ ನಮಗೆ ಮಾಡ್ಕೊಂಡಾಗಿ ಸರ್, ನಮಗೆ ಓನ್ ರೈತ ನಾವು. ಜಯಂತಿ ಅಂತ ಸರ್. ನಮ್ಮದು ನಾಟಿ ಕೋಳಿ ಫಾರಂ ಇದೆ, ಒಂದು ಕಿರಿ ಫಾರಂ ಇದೆ. ಹಲ್ಸು ವಿಯೆಟ್ನಾಮ್ ಹಲ್ಸು 40 ಗಿಡ ಹಾಕಿದ್ದೀನಿ. ಹಲ್ಸು ಬೆಳೀತಾ ಇದ್ದೀನಿ. ನಾಟಿ ಗಿಡನೂ ಒಂದು 4 ದೊಡ್ಡ ಹಲಸಿನ ಮರ ಐತೆ. ಪ್ರತಿ ವರ್ಷ ಸರಾಸರಿ ಎಷ್ಟು ನಮಗೆ ಲಾಭ ಆಗುತ್ತೆ? ಒಂದು ಮಾವಿನಲ್ಲಿ ಒಂದು 5 ಲಕ್ಷ ಮಾವಿನಲ್ಲಿ ಆಯಿತು. ಹಲ್ಸಲ್ಲೇ ಒಂದು ಸರ್ ಈ ಕಡೆ ನೋಡಿ ಸರ್. ಸರ್ ಈ ಕಡೆ ಉದಾಹರಣೆ ಅಂತ ವರ್ಷ ಬರ್ತಾ ಇರ್ತೀವಿ. ಮತ್ತು ಈ ವರ್ಷನೂ ಬಂದಿದ್ದೀವಿ. ಮತ್ತು ನಮ್ಮಲ್ಲಿ ಬಾದಾಮಿ, ಹಾಪುಸು, ರಸ್ಪುರಿ, ಬಂಗನಪಲ್ಲಿ ಮತ್ತು ಮೈಸೂರು ಕುದಾರದಂಥ ಒಂದು ವೆರೈಟಿ ಇದೆ, ಅದು ತಂದಿದ್ದೀವಿ. ಇದು ನಿಮ್ಮ ತೋಟದಲ್ಲಿ ಹೌದು, ನಮ್ಮ ತೋಟದಲ್ಲಿ. ಎಷ್ಟು ತೋಟ ಇದೆ? ನಮ್ಮದು 5 ಎಕರೆ ಮಾವಿನ ತೋಟ ಇದೆ. ಈ ಹಣ್ಣು ಯಾವ ರೀತಿ ಮಾಡ್ತೀರಾ? ಇದು ಎಷ್ಟು ತಿಂಗಳದು ಹಣ್ಣು ಮೇಡಮ್? ಇದು 3.5 ತಿಂಗಳು ಇದಾಗುತ್ತೆ. ಅದು ಮಾತ್ರ ಮೈಸೂರು ಕುದಾರತ್ ಅನ್ನೋದು ಮಾತ್ರ 5 ತಿಂಗಳು ಇರಬೇಕು ಅದು ಮರದಲ್ಲೇ. ಎಲ್ಲ ಹೆಸರು ಹೇಳ್ಬಿಡಿ ಕೈಯಲ್ಲಿ. ಯಾವುದು? ಮೈಸೂರು ಕುದಾರತ್ ಅಂತ. ಇದು ಬಂಗನಪಲ್ಲಿ, ಇದು ರಸ್ಪುರಿ, ಇದು ಬಾದಾಮ್. ಈಗ ನೀವು ತಂದಿರೋದು ಭಾಳ ಬೆಸ್ಟ್ ಅಂದರೆ ಯಾವುದು ಹಣ್ಣು? ಬೆಸ್ಟ್ ಅಂದರೆ ಬಾದಾಮಿ ಸರ್. ಬಾದಾಮಿ. ಇದು ಎಷ್ಟು ದಿವಸ ತಗೊಳುತ್ತೆ ಸರ್ ಹಣ್ಣು? ಅಂದ್ರೆ ಕಾಯಿಯಿಂದ ಹಣ್ಣಾಗಕ್ಕೆ ಎಷ್ಟು ದಿವಸ ತಗೊಳುತ್ತೆ? ಇದು ನಾವು ನ್ಯಾಚುರಲ್ ಮಾಡ್ತೀವಿ, 1 ವೀಕ್ ಬೇಕು ಮೇಡಮ್ ಹಣ್ಣಾಗಲಿಕ್ಕೆ. ನಾವು ನೆಲ್ಲುಲ್ಲಿ ಯಾವ ರೀತಿ ನೀವು ಇದನ್ನ ಹಣ್ಣು ಮಾಡ್ತೀರಾ? ಕಾಯಿನ ಕಟ್ ಮಾಡಿ ಅದು ನೆಲ್ಲುಲ್ಲಲ್ಲಿ ಇಟ್ಟು, ಭತ್ತದ ಹುಲ್ಲಲ್ಲಿ 1 ವಾರ ಇಟ್ಟರೆ ಅದು ಇದು ಬರುತ್ತೆ, ಹಣ್ಣಾಗುತ್ತೆ. ಆ ಥರ ಹಣ್ಣು ಮಾಡಿದಾಗ ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ.
ಮತ್ತೆ ಇದು ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇದೆ, ಮತ್ತೆ ಕಲರ್ ಬರುತ್ತೆ, ಮತ್ತೆ ಕೀಪಿಂಗ್ ಕ್ವಾಲಿಟಿನೂ ಇದಾಗುತ್ತೆ. ಲೇಟಾಗಿ ಹಣ್ಣಾಗುತ್ತೆ, ಲೇಟಾಗೆ ಇದಾಗುತ್ತೆ. ಸರ್ ಈ ಕಾಯಿ ಹಂಗೆ ಕಟ್ ಮಾಡ್ತಾರೆ. ಇದು ಇದು ಕಾಯಿನ ನ್ಯಾಚುರಲ್ ಮಾಡಿದಾಗ ಲೇಟಾಗಿ ಕಲರ್ ಬರುತ್ತೆ. ಇನ್ನೂ ಹಣ್ಣಾಗಿಲ್ಲ ಅದು. ಇನ್ನೂ ಹಣ್ಣಾಗಿಲ್ಲ. ಹಾಂ, ಯಾವ್ಯಾವ ವೆರೈಟಿ ಮಾಡ್ತೀರಾ? ಮಲ್ಲಿಕಾ ಮತ್ತು ಬಾದಾಮಿ ಮಿಕ್ಸ್ ಫ್ರೂಟ್ ಜ್ಯೂಸ್. ಹಾಂ, ಇದು ಯಾವ್ಯಾವ ಇದು ಮ್ಯಾಂಗೋ, ಯಾವ ಮ್ಯಾಂಗೋ ಹಾಕ್ತೀರಾ ಅಂತ? ಬಾದಾಮ್ ಮತ್ತು ಮಲ್ಲಿಕಾ. ಜಾಕ್ ಫ್ರೂಟ್ ಏನೋ ಮಾಡ್ತೀರಾ? ಜಾಕ್ ಫ್ರೂಟ್ ಇದೆ, ಹಾಂ ಜಾಕ್ ಫ್ರೂಟ್ ಜ್ಯೂಸ್ ಇದೆ, ಹಾಂ, ಪೈನಾಪಲ್ ಇದೆ ಮೇಡಮ್, ಏನಿದೆ? ಪೈನಾಪಲ್ ಇದೆ, ಜಾಕ್ ಫ್ರೂಟ್ಸ್ ಮತ್ತು ಮ್ಯಾಂಗೋ ಎರಡು. ಇದು ಮ್ಯಾಂಗೋ ಸೀಸನಲ್ಲಿ ಮಾಡ್ತೀರಾ, ಯಾವಾಗಲೂ ಮಾಡ್ತೀರಾ ಮೇಡಮ್? ಮ್ಯಾಂಗೋ ಸೀಸನಲ್ಲಿ ಮಾತ್ರ. ಹ್ಞೂ, ನಿಮ್ಮದು ತೋಟ ಇದೆಯಾ ಮೇಡಮ್? ತೋಟ ಇದೆ, ಹಾಂ, ಅದು ಅಂಗಡಿ ಎಲ್ಲಿದೆ ಮೇಡಮ್? ಅಲ್ಲೇ ಇದೆಯಾ? ಮಾರ್ಕೆಟಲ್ಲಿದೆ? ಶ್ರೀನಿವಾಸಪುರ. ಹಾಂ, ಅಲ್ಲೇ ಇದೆಯಾ? ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾಯಿದೆ ಮೇಡಮ್? ನಾವು ಸುಮಾರು 15 ವರ್ಷದಿಂದ ಜ್ಯೂಸ್ ಮಾಡ್ತಾ ಇದ್ದೀವಿ. ಹೆಂಗಿದೆ ಮೇಡಮ್ ನಿಮ್ಮದು ಇದು? ಚೆನ್ನಾಗಿದೆ, ನಮ್ದು ಚೆನ್ನಾಗಿ ನಡೀತಾ ಇದೆ ಮ್ಯಾಂಗೋ ಜ್ಯೂಸ್. ಹಾಂ, ಎಕ್ಸ್ಪೋರ್ಟ್ ಮಾಡ್ತಾರೆ ನಿಮ್ಮ ಕ್ವಾಲಿಟಿ ಏನಾದರೆ ನಿಮ್ಮದು ಜ್ಯೂಸ್ ಎಲ್ಲ? ಜ್ಯೂಸ್ ಅಂದರೆ ಎಕ್ಸ್ಪೋರ್ಟೇ ನಮ್ಮ ಬಿಡಿ ಮ್ಯಾಂಗೋ. ಹೌದಾ? ಥ್ಯಾಂಕ್ ಯು. ತಮ್ಮ ಹೆಸರು ಮೇಡಮ್? ಕವಿತಾ. ಥ್ಯಾಂಕ್ ಯು. ಹಣ್ಣನ್ನು ಅಂದರೆ ಇನ್ನೂ ಜಸ್ಟ್ ಮೆಚುರಿಟಿಗೆ ಬಂದಿದೆ, ಬಟ್ ಏನೂ ಹಣ್ಣಾಗಿಲ್ಲ. ಅದನ್ನು ನೀವು 8 ತಾಸು ಇದನ್ನು ಕಾರ್ಬೈಡ್ ಹಾಕಿದರೆ ಅದರ ಸ್ಮೆಲ್ಲಿಗೆ ಒಂದು ಅರ್ಸೆನಿಕ್ ಅಂತ ಕೈಯಾಗುತ್ತೆ. ಅದು ಕೆಲವರಿಗೆ ತುಂಬ ಅಲರ್ಜಿ ಕೂಡ, ತಲೆ ಸುತ್ತೋದು, ರ್ಯಾಷಸ್ ಆಗೋದು, ಇದರ ಥರ ಇದೆ. ಇನ್ನು ಕೆಲವೊಂದು ಆ ಹಣ್ಣು ನಿಮಗೆ ನೀಟಾಗಿ ಹಣ್ಣಾಗದೇ ಇದ್ದರೆ ನಿಮಗೆ ಯಾವುದೇ ಇದರದ್ದು ಅದರಲ್ಲಿ ಇರೋವಂಥ ಕಂಟೆಂಟ್ಸ್ಗಳು ನಿಮ್ಗೆ ಸಿಗೋದಿಲ್ಲ ಕರೆಕ್ಟಾಗಿ. ಮತ್ತು ಅದು ನಮ್ಮ ಏನು ಎಲಿಮೆಂಟ್ಸ್ ಕರೆಕ್ಟಾಗಿ ಹಣ್ಣು ಆಗದೇ ಇದ್ದರೆ ಹಣ್ಣು ರುಚಿ ಇರೋದಿಲ್ಲ. ನೀವು ಈ ಹಣ್ಣಿಗೂ ನೀವು ಕಾರ್ಬೈಡ್ ಹಾಕಿ ಹಣ್ಣು ಮಾಡಿರೋ ಹಣ್ಣು ತಿಂದಾಗ ನಿಮ್ಗೆ ಗೊತ್ತಾಗುತ್ತೆ. ಅದು ಒಂಥರ ಸಪ್ಪೆ ಸಪ್ಪೆ ಇರುತ್ತೆ, ಒಂಥರ ಬೇರೆ ಥರ ಟೇಸ್ಟ್ ಇರುತ್ತೆ. ಇದು ನಿಮ್ಮ ನಿಜವಾದ ಟೇಸ್ಟು, ನೀವು ನಿಜವಾಗ್ಲೂ ಅದನ್ನು ಸವಿತೀರ, ಅಷ್ಟು ಖುಷಿ ಪಡ್ತೀರಾ ಇದು ಹಣ್ಣು ತಿಂದರೆ. ಮರದ ಮೇಲಿಂದ ತೊಗೊಂಡು ಬಂದು ಕಟ್ ಮಾಡಿ ತಂದು ಡೈರೆಕ್ಟಾಗಿ ಯಾವುದೇ ಮಧ್ಯಮವರ್ತಿಗಳು ಯಾರೂ ಇಲ್ಲದೇ ತಂದು ಮಾರ್ತಾ ಇರೋದು ಅವರು. ಮೇಡಮ್ ಇಲ್ಲಿ ಬೆಲೆ ಎಲ್ಲ ಯಾವ ರೀತಿ ಇದೆ? ಹಲಸು ಇದೆ, ಹಲಸು ವೆರೈಟಿ, ರುದ್ರಾಕ್ಷಿ ಇದೆ, ಏಕಾದಶಿ ಮತ್ತು ತೂಬ್ಗೆರೆ, ಲಾಲ್ಬಾಗ್ ಮಧುರ, ಈ ಥರ ಒಂದು 5 ಹಲಸಿನ ವೆರೈಟಿನೂ ಕೂಡ ನಿಮ್ಗೆ ಇಲ್ಲಿ. ರೇಟ್ಸ್ ಎಲ್ಲ ರೀಸನಬಲ್ ಇದೆ ಮೇಡಮ್? ರೇಟ್ಸ್ ಎಲ್ಲ ರೀಸನಬಲ್ ಇದೆ. ಆ್ಯಕ್ಚುಲಿ ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಹೊರಗಡೆ 300 ರೂಪಾಯಿ ಇದ್ದರೆ ಇಲ್ಲಿ ನಿಮ್ಗೆ 200 ರೂಪಾಯಿಗೆಲ್ಲ ಸಿಗ್ತದೆ. ಬಟ್ ನಾನು ರೇಟ್ಸ್ ಹೇಳೋದಾದರೆ, ನಾನು ರೈತರಿಗೆ ಒಳ್ಳೆ ಹಣ್ಣು ಕೊಡ್ತಾ ಇದ್ದಾರೆ, ರೈತರಿಗೆ ಅನುಕೂಲ ಆಗಲಿ, ನೀವು ಅದರಲ್ಲಿ ಎಲ್ಲ ರಿಯಾಯಿತಿ ಕೇಳೋದಕ್ಕಿಂತನೂ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಹಣ್ಣನ್ನು, ಒಳ್ಳೆ ಹಣ್ಣನ್ನು ಪಡ್ಕೊಂಡು ಹೋಗೋದು ಒಳ್ಳೆಯದು ಅಂತ ನನ್ನ ಬಯಕೆ.